ಹ್ಯಾಪಿ ಭಾರತ್, ಹ್ಯಾಪಿ ವರ್ಲ್ಡ್, ರಿಚ್ ಭಾರತ್, ರಿಚ್ ವರ್ಲ್ಡ್. ಫ್ರೆಂಡ್ಸ್, ವೆಲ್ಕಮ್ ಟು ಮನಿ ನಂಬರ್. ನಾನು ನಿಮ್ಮ ಪ್ರೀತಿಯ ಚಂದನಶ್ರೀ. ಫ್ರೆಂಡ್ಸ್, 7ನೇ ತಾರೀಕು, 17ನೇ ತಾರೀಕು, 25ನೇ ತಾರೀಕು ಯಾರಾದರೂ ಹುಟ್ಟಿದಾರೋ ಅವ್ರನ್ನೆಲ್ಲ ನಾವು 7 ಬಾರ್ನ್ ಪೀಪಲ್ ಅಂತ ಕರಿತೀವಿ. 7ನೇ ತಾರೀಕು ಹುಟ್ಟಿದವರು ಇವರೆಲ್ಲರೂ ಅಂತ ನಾವು ಕರಿತೀವಿ. ಈ 2025ನೇ ಇಸವಿ ಈ 7 ಬಾರ್ನ್ 7ನೇ ತಾರೀಕು ಹುಟ್ಟಿದವ್ರಿಗೆ ಹೇಗಿರುತ್ತೆ ಅನ್ನೋದನ್ನು ನಾನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವೆಲ್ಲ ತಿಳ್ಕೊಬೇಕು ಅಂತಿದೆಯಾ? ಹಾಗಾದರೆ ನಮ್ಮ ಚಾನಲ್ನ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದುಬಿಡಿ. ನಾವು ಲೈಕ್ ಮಾಡೋದು ಮರಿಬೇಡಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಅಲ್ಲಿ ಕೆಳಗಡೆ ಇರುವ ಬಟನ್ನ ಪ್ರೆಸ್ ಮಾಡಿ, ನೋಟಿಫಿಕೇಷನ್ಸ್ ಬರ್ತಾ ಇರುತ್ತೆ. ಅದನ್ನೆಲ್ಲ ಮಾಡೋದ್ರಿಂದ ಬೇರೆಯವ್ರಿಗೆ ಈ ಎಲ್ಲ ವಿಡಿಯೋಸು ರೀಚ್ ಆಗಿ ನಿಮ್ಮಂಥ ಕಷ್ಟಗಳಲ್ಲಿರೋರಿಗೆ ಒಳ್ಳೆ ಪರಿಹಾರಗಳನ್ನ ಈ ವಿಡಿಯೋ ಅವ್ರಿಗೆ ಕೊಡುತ್ತೆ ಅನ್ನೋದೇ ನಮ್ಮ ಆಸೆ ಅಷ್ಟೇ. ಸೊ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದುಬಿಡಿ. ವೆಲ್ಕಮ್ ಬ್ಯಾಕ್ ಟು ಮನಿ ನಂಬರ್. ನಾನು ನಿಮ್ಮ ಪ್ರೀತಿಯ ಚಂದನಶ್ರೀ. 7, 16, 25 ಬಾರ್ನ್ ಪೀಪಲ್ನ 7 ಬಾರ್ನ್ ಪೀಪಲ್ ಅಂತ ಕರಿತೀವಿ. ಇವ್ರಿಗೆ ಈ ವರ್ಷ ಹೇಗಿದೆ ಅಂದರೆ, ಇವರಿಗೆ 7 ಅಂದ್ರೆ ಏನು? ಕೇತು. 7 ಅಂದರೆ ಕೇತು. ಸೊ ಕೇತುಗೆ, ಕುಜನಿಗೆ ಹೇಗಿರುತ್ತೆ ಅಂದರೆ ತುಂಬ ಚೆನ್ನಾಗೇ ಇರುತ್ತೆ, ತೊಂದರೆ ಏನಿಲ್ಲ. ಆಂಜನೇಯ ಸ್ವಾಮಿನ ಎಲ್ಲ ನಂಬರ್ ಅವರು ಆರಾಧನೆ ಮಾಡಿ ಈ ವರ್ಷ. ಯಾಕೆಂದರೆ ಆ 9 ಅಂದ್ರೆ 9 ಪಟ್ಟಿರೋದೇ ಆಂಜನೇಯ ಸ್ವಾಮಿ ನಂಬರ್ ಅಂತಲೇ ಕರಿತೀವಿ. ಅದಕ್ಕಾಗಿ ನಾನು ಆಂಜನೇಯ ಸ್ವಾಮಿ ಎಲ್ಲ ನಂಬರ್ಸ್ ಅವರು ಈ ವರ್ಷ ಆರಾಧನೆ ಮಾಡೋದ್ರಿಂದ ಒಳ್ಳೆ ಫಲಿತಗಳನ್ನ ಪಡಿಬೋದು. ಆ್ಯಂಡ್ ನೀವು 7ನೇ ತಾರೀಕು ಹುಟ್ಟಿದ್ದೀರಾ ಅಂದರೆ ನೀವು ತುಂಬ ಸ್ಪಿರಿಚುಯಾಲಿಟಿ, ದೈವತತ್ವ ಅನ್ನೋದು ತುಂಬ ಇರುತ್ತೆ ನಿಮ್ಮಲ್ಲಿ. ಸ್ಪಿರಿಚುಯಾಲಿಟಿಗೆ ಸಂಬಂಧಪಟ್ಟ ನಂಬರ್ ಇದು. ಆ್ಯಂಡ್ ಹುಷಾರಾಗಿರಿ. ನೀವು ತುಂಬ ಬೇಗ ನಂಬ್ತೀರಾ, ಟ್ರಸ್ಟ್ ಮಾಡಿಬಿಡ್ತೀರಾ. ಬೇರೆಯವ್ರನ್ನ ಟ್ರಸ್ಟ್ ಮಾಡಿ ಮೋಸ ಹೋಗೋದು. ಮುಖ್ಯವಾಗಿ ಮದುವೆ ವಿಷಯದಲ್ಲಿ ನೀವು ಕೇರ್ಫುಲ್ಲಾಗಿ ಡಿಸಿಷನ್ಸ್ ತಗೊಳ್ಳಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಮೋಸ ಹೋಗುವ ಸಾಧ್ಯತೆ, ಅದು ಪ್ರೀತಿ ಆಗಿರ್ಬೋದು, ಮ್ಯಾರೇಜ್ ಆಗಿರ್ಬೋದು, ತುಂಬ ಬೇಗನೆ ಮೋಸ ಹೋಗುವ ನಂಬರ್ ಅಂದರೆ ಇದು. ಯಾಕೆಂದರೆ ಟೂ ಎಮೋಷ್ನಲ್. 2ನೇ ತಾರೀಕು ಹುಟ್ಟಿದವರು 7ನೇ ತಾರೀಕು ಅವರು ತುಂಬ ಎಮೋಷ್ನಲ್ ಆಗಿಬಿಡ್ತಾರೆ, ಬೇಗ ನಂಬ್ತಾರೆ. ಆ್ಯಂಡ್ ಮೋಸ ಹೋಗುವ ಸಾಧ್ಯತೆಗಳು ಅತಿ ಹೆಚ್ಚಿರುವ ನಂಬರ್ಸ್ ಇವು. ತುಂಬ ಎಮೋಷ್ನಲ್ ಕೂಡ, ತುಂಬ ಟೂ ಎಮೋಷ್ನಲ್ಸ್ ಇವರು. ಸೊ ಕೇರ್ಫುಲ್ಲಾಗಿರಿ. ನೀವು ಒಳ್ಳೆಯ ಫಲಿತಗಳನ್ನ ಈ ವರ್ಷ ಪಡಿತೀರಾ. ನೀವು ಮಾರ್ಕೆಟಿಂಗ್ ಬಿಸ್ನೆಸ್ ಅವರು, ಎಜುಕೇಷನ್ ಬಿಸ್ನೆಸ್ ಅವರು, ಎಲ್ಲ ಬಿಸ್ನೆಸ್ಸಲ್ಲಿ ನೀವಿದ್ದೀರಾ. ಅದು ಮುಖ್ಯವಾಗಿ ಸ್ಪಿರಿಚುಯಾಲಿಟಿಯಲ್ಲಿದ್ದೀರಾ. ಆ್ಯಂಡ್ ಹೋದ ವರ್ಷ 8 ಶನಿ ಅಂದರೆ ಯೋಗಗಳು ಮಾಡುವ ಒಂದು ವರ್ಷ. ಈ ಇಯರ್ ಯಾರಾದರೆ ಜಿಮ್ಗಳನ್ನ ನಡೆಸ್ತಾ ಇದ್ದೀರೋ ಅವ್ರಿಗೆಲ್ಲ ಒಳ್ಳೆ ಬಿಸ್ನೆಸ್ ಆಗುತ್ತೆ ಈ ವರ್ಷ. ತುಂಬ ಅದ್ಭುತವಾದ ವರ್ಷ ಈ ವರ್ಷ. ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ ಫ್ರೆಂಡ್ಸ್. ಒಳ್ಳೆ ಪರಿಹಾರಗಳು ಅಂದರೆ ಡಾಗ್ಸ್ಗೆ ಫೀಡ್ ಮಾಡಿ, ಹಸುಗಳಿಗೆ ಫೀಡ್ ಮಾಡಿ. ಈ 2 ಪರಿಹಾರಗಳು ಮಾಡೋದ್ರಿಂದ 7 ಬಾರ್ನ್ ಪೀಪಲ್ ಅವರು ಈ ವರ್ಷ ಒಳ್ಳೆ ಫಲಿತಗಳನ್ನ ನೀವು ನೋಡ್ತೀರಾ. ಎಮೋಷ್ನಲ್ ಆಗಬೇಡಿ ಅನ್ನೋದೊಂದೇ ನಾನು ಸ್ವಲ್ಪ ಜಾಗ್ರತೆಯಿಂದ ಇರಿ. ಎಮೋಷ್ನಲ್ ಆಗಿ ಜನನ ನಂಬಿ ಮೋಸ ಹೋಗಬೇಡಿ ಅನ್ನೋದು ಮಾತ್ರ ನಾನು ಈ ನಂಬರ್ ಅವ್ರಿಗೆ ಸಜೆಷನ್ ಕೊಡ್ತೀನಿ. ಇನ್ನೆಲ್ಲ ತುಂಬ ಚೆನ್ನಾಗೇ ಇದೆ. ಎಲ್ಲ ವ್ಯಾಪಾರಸ್ಥರಿಗೂ ಎಲ್ಲರಿಗೂ ಅಭಿವೃದ್ಧಿ ಅನ್ನೋದು ನೀವು ನೋಡ್ತೀರಾ. ಥ್ಯಾಂಕ್ ಯು.